ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾ ವ ಅಲಾ ಆಲಿಹಿ ವಸಹಬಿಹಿ ಅಜ್ಮഈನ್ ಅಮ್ಮಾ ಬಾದ್. ವೇದಿಕೆಯಲ್ಲಿ ನನ್ನ ಶಬ್ದವನ್ನು ಗ್ರಹಿಸುತ್ತಿರುವ ಎಲ್ಲ ಗ್ರಹಣಿಗೂ ನನ್ನ ಅಸ್ಸಲಾಮು ಅಲೈಕುಂ. ನನಗೆ ಇಲ್ಲಿ ಮಾತನಾಡಲು ಸಿಕ್ಕಿರುವ ವಿಷಯ ಜಾಗತಿಕ ಮಟ್ಟದಲ್ಲಿ ಭಾರತದ ಪಾತ್ರ ಅಥವಾ ಸ್ಥಾನಮಾನ. ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನಮಾನ ಎಂಬ ವಿಷಯದಲ್ಲಿ ಮಾತನಾಡಲು ನಾನು ಇಚ್ಛಿಸುತ್ತಿದ್ದೇನೆ. ಮೊದಲದಾಗಿ ನ್ಯಾಮ್, ನಾನ್ ಅಲಿಗ್ನಮೆಂಟ್ ಮೂವ್ಮೆಂಟ್, ನಿಮಗೆ ಎಲ್ಲರಿಗೂ ಕಿರು ಪರಿಚಿತವಾಗಿರುವ ಒಂದು ಪದವಾಗಿರಬಹುದು. ನಮ್ಮ ಪ್ರಥಮ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರೂರವರು ನ್ಯಾಮ್, ನಾನ್ ಅಲಿಗ್ನಮೆಂಟ್ ಮೂವ್ಮೆಂಟ್ ಅಥವಾ ಆಲಿಪ್ತ ನೀತಿ, ಈ ತರಹದ ವಿಷಯಗಳಲ್ಲಿ ಇನ್ನೊಂದು ನಿದರ್ಶನವೆಂದರೆ CTBT, ಕಾಂಪ್ರೆಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ. ಇದು ನಿಮಗೆ ಎಲ್ಲರಿಗೂ ತಿಳಿದಿರಬಹುದು, ಒಂದು ಜಾಗತಿಕ ಮಟ್ಟದಲ್ಲಿ ನಾಟಕೀಯವಾದ ಪ್ರಮುಖ ಮುಖ. ಇದರ ಬಗ್ಗೆ ನಾನು ನಿಮಗೆ ಹೆಚ್ಚಾಗಿ ವಿಸ್ತರಿಸುವುದಿಲ್ಲ. ಆದರೂ ಈ ವಿಷಯಗಳಲ್ಲಿ ಭಾರತದ ನೀತಿ ವಿಶ್ವವನ್ನು ಬೆಚ್ಚಿ ಬಿರಿಸುವುದಾಗಿದೆ. ಜಗತ್ತಿನ 196 ರಾಷ್ಟ್ರಗಳು ಇದಕ್ಕೆ ಸಹಿ ಹಾಕಿದ್ದರು. ಭಾರತವು ಇದಕ್ಕೆ ಯಾವುದೇ ರೀತಿಯ ಬೆಂಬಲವನ್ನು ನೀಡಲಿಲ್ಲ. ಇದು ಭಾರತವು ಜಾಗತಿಕ ಮಟ್ಟದಲ್ಲಿ ಅಥವಾ ಪ್ರಪಂಚದಲ್ಲಿ ಶಾಂತಿಗೆ ಎಷ್ಟು ಪ್ರಾಧಾನ್ಯತೆ ಕೊಡುತ್ತದೆ ಎಂಬುದರ ವ್ಯಕ್ತ ಚಿತ್ರವಾಗಿದೆ. ಅದೇ ಒಂದು ವಿಷಯದಲ್ಲಿ ನಾವು ಚರ್ಚಿಸಬೇಕಾದ ವಿಷಯ. ಈ ತರಹದ ಶಾಂತಿ ಹಾಗೂ ಸಮಾನತೆಯ ವಿಷಯದಲ್ಲಿ ಭಾರತವು ತನ್ನದೇ ಆದ ಪಾತ್ರವನ್ನು ನಿರ್ವಹಿಸುತ್ತಾ ಬಂದಿದ್ದರೂ ಸಹ ಭಾರತದ ಪಾತ್ರ ಅಥವಾ ಒಂದು ಇಕನಾಮಿಕ್ ಅರ್ಥ ವ್ಯವಸ್ಥೆಯಲ್ಲಿ ಭಾರತವು ಇವತ್ತು ಯಾವುದೇ ಸ್ಥಾನಮಾನ ಗಳಿಸುವಲ್ಲಿ ವಿಫಲವಾಗಿದೆ. ಏಕೆಂದರೆ ಇವತ್ತಿನ ಅಥವಾ ಇನ್ನು ಬರುವ ತಲೆಮಾರಿನಲ್ಲಿ ಜನಿಸುವ ಒಂದು ನವಜಾತ ಶಿಶು ಅದರ ತಲೆಯ ಮೇಲೆ ಭಾರತ ಸರ್ಕಾರ ಅಥವಾ ಭಾರತದ ಆರ್ಥಿಕ ವ್ಯವಸ್ಥೆಯು ನೀಡಿದ ಅಥವಾ ಅವರಿಗಾಗಿ ಕೊಡುವ ಒಂದು ಬಹುಮಾನವೆಂದರೆ ಆ ಮಗು ತನ್ನ ಹುಟ್ಟಿನಿಂದಲೇ ಅದರ ತಲೆಯ ಮೇಲೆ 3,000 ಸಾಲವನ್ನು ಹೊರತುಕೊಂಡು ಅದು ಭೂಮಿಗೆ ಕಾಲಿಡಬೇಕಾಗಿದೆ. ನೀವು ತಿಳಿದುಕೊಳ್ಳಬೇಕಾದ ವಿಷಯ, ಇಕನಾಮಿಕ್ ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಸ್ಥಾನಮಾನವಿಲ್ಲದೆ ಬರಿದಾದ ನಾನ್ ಅಲಿಗ್ನಮೆಂಟ್ ಮೂವ್ಮೆಂಟ್ ಅಥವಾ CTBTಯಲ್ಲಿ ತನ್ನ ಸ್ಥಾಪನೆ ಶಾಂತಿಯನ್ನು ಪ್ರತಿಪಾದಿಸುವ ಈ ತತ್ವ ಅಥವಾ ಬೇರೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ನಲ್ಲಿ ತನ್ನದೇ ಆದ ಪಾತ್ರವನ್ನು ಗಳಿಸುವುದರಲ್ಲಿ ಮಾತ್ರವಲ್ಲದೆ ಭಾರತವು ತನ್ನ ಯಾವುದೇ ಒಂದು ವಿಷಯವು ಒಂದು ಪುಸ್ತಕದಲ್ಲಿ ಸೀಮಿತ ಅಥವಾ ಬರಿದಾದ ಆಶಯಗಳಿಗೆ ಮಾತ್ರ ಮಹತ್ವ ಕೊಡುವಂತಹ ವಿಷಯಗಳಲ್ಲಿ ಮಾತ್ರವೇ ತನ್ನ ಜಾಗತಿಕ ಸ್ಥಾನವನ್ನು ಗಳಿಸಿರುವುದು ಎಂಬುದು ನಮಗೆ ಒಂದು ವೈಷಮ್ಯಪೂರಿತವಾದ ವಿಷಯವಾಗಿದೆ. ಇಲ್ಲಿ ನಾವು ಕೇಳಬಹುದು, ಭಾರತದ ಜಾಗತಿಕ ವ್ಯವಸ್ಥೆ ಭಾರತದ ಜಾತ್ಯತೀತತೆ ಸೆಕ್ಯುಲರಿಸಂ ಎಂಬ ವಿಷಯದಲ್ಲಿ ಭಾರತವು ಪ್ರಪಂಚದ ಎಲ್ಲಾ ರಾಷ್ಟ್ರಗಳಿಗೆ ವಿಭಿನ್ನವಾದ ಒಂದು ಪರಿಚಯವನ್ನು ಕೊಟ್ಟಿದೆ. ಎಲ್ಲಾ ರಾಷ್ಟ್ರಗಳು ತಮಗೆ ವಿಶ್ವಾಸವಿದ್ದರೆ ನೀವು ವಿಶ್ವಸಿಸಿ, ಇಲ್ಲದಿದ್ದರೆ ನೀವು ಬಿಟ್ಟು ಬಿಡಿ. ಇದು ಆಗಿದೆ ಒಂದು ಜಾತ್ಯತೀತ ನೀತಿಯ ಪೌರಾತ್ಯ ಶೈಲಿ. ಆದರೆ ಭಾರತದಲ್ಲಿರುವ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯು ಅವನ ಕುಲ, ಜಾತಿ, ಮತ ಯಾವುದನ್ನಾದರೂ ಅವನಿಗೆ ಅದನ್ನು ಪೋಷಿಸುವ ಹಾಗೂ ಅದನ್ನು ಗೌರವಿಸುವ ಎಲ್ಲ ಹಕ್ಕು ಹಾಗೂ ಸಮಾನತೆಯನ್ನು ಕೊಟ್ಟಿದೆ. ಇದು ಒಂದು ವೇಳೆ ಪ್ರಪಂಚದ ಬೇರೆ ಯಾವುದೇ ರಾಷ್ಟ್ರಗಳಲ್ಲಿ ನಮಗೆ ಕಂಡು ಬರುವಂತಹ ವಿಷಯವಲ್ಲ. ಜಾಗತಿಕ ಮಟ್ಟದಲ್ಲಿ ಇನ್ನೊಂದು ವಿಷಯ, 7ನೇ ಅತಿ ದೊಡ್ಡ ವಿಸ್ತೀರ್ಣದಲ್ಲಿ 7ನೇ ರಾಷ್ಟ್ರವಾಗಿರುವ ಭಾರತವು ಜನಸಂಖ್ಯೆಯಲ್ಲಿ 2ನೇ ಸ್ಥಾನವನ್ನು ಗಳಿಸಿದೆ. ಜನಸಂಖ್ಯೆಯ ಹೆಚ್ಚಳ ಒಂದು ವೇಳೆ ಆರ್ಥಿಕ ವ್ಯವಸ್ಥೆಯಲ್ಲಿ ಅದನ್ನು ನಮಗೆ ಒಳ್ಳೆಯದಾಗಿ ಉಪಯೋಗಿಸಬಹುದು. ಏಕೆಂದರೆ ಒಂದು ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು ಮಾನವ ಸಂಪನ್ಮೂಲವಾಗಿದೆ. ಆದರೆ ಭಾರತದ ಜನಸಂಖ್ಯೆ ಒಂದು ವೇಳೆ ಭಾರತದ ಬಡತನಕ್ಕೆ ಒಮ್ಮೆಯೂ ಕಾರಣವಲ್ಲ ಅಥವಾ ಜಾಗತಿಕವಾಗಿ ಅದರ ಆರ್ಥಿಕ ವ್ಯವಸ್ಥೆಯಲ್ಲಿ ಹಿಂದುಳಿಯಲು ಒಮ್ಮೆಯೂ ಕಾರಣವಲ್ಲ. ಅದರ ಪ್ರಮುಖ ಕಾರಣ ಭಾರತದ ಮಾನವ ಸಂಪನ್ಮೂಲವು ನಿಷ್ಪ್ರಯೋಜನವಾಗಿದೆ ಎಂಬುದೇ ಆಗಿದೆ, ಅಥವಾ ಅದು ಒಂದು ಅನಾರೋಗ್ಯಕರ ಘಟಕವಾಗಿದೆ ಎಂಬುದನ್ನು ನಾನು ಇಲ್ಲಿ ತಿಳಿಸಲು ಇಚ್ಛಿಸುತ್ತೇನೆ. ಭಾರತದ ಜನಸಂಖ್ಯೆಯ ಮಟ್ಟ ಅಥವಾ ಹೆಚ್ಚಳವು ಒಂದು ವೇಳೆ ಭಾರತವನ್ನು ಜಾಗತಿಕ ರಂಗದಲ್ಲಿ ತನ್ನ ಅರ್ಥಶಾಸ್ತ್ರಿಕ ವ್ಯವಸ್ಥೆಯಲ್ಲಿ ಹಿಂದುಳಿಸಲು ಕಾರಣವೆಂಬ ಯಾವುದಾದರೂ ತತ್ವವನ್ನು ಯಾರಾದರೂ ಹೇಳುವುದಾದರೆ ನಾನು ಅದನ್ನು ಖಂಡಿತವಾಗಿಯೂ ಖಂಡಿಸುತ್ತೇನೆ. ಏಕೆಂದರೆ ಇಷ್ಟು ಹೇಳಿಕೊಂಡು ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ. ಬಹಳಷ್ಟು ಆವೇಶ ಹಾಗೂ